ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪುತ್ರ ಅಕಾಯ್ ಹುಟ್ಟುಹಬ್ಬದ ಹಿನ್ನೆಲೆ ಕ್ರಿಕೆಟಿಗ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶರ್ಮಾ ಉತ್ತರ ಪ್ರದೇಶದ ಬೃಂದಾವನಕ್ಕೆ ಭೇಟಿ ನೀಡಿದ್ದಾರೆ. ಪ್ರೇಮಾನಂದ್ ಜಿ ಮಹಾರಾಜ್ ಆಶೀರ್ವಾದ ಪಡೆದಿದ್ದಾರೆ. ಕೀರ್ತನೆಯಲ್ಲೂ ಪಾಲ್ಗೊಂಡ ದೃಶ್ಯ ವೈರಲ್ ಆಗಿದೆ. ಭಾರತದ ಸ್ಪಿನ್ನರ್ ಯಜುವೇಂದ್ರ ಚಹಲ್ ಆರ್ಸಿಬಿಯ ಮಾಜಿ ಆಟಗಾರ ಎಬಿ ಡಿವಿಲಿಯರ್ಸ್ಗೆ ಕನ್ನಡದಲ್ಲಿ ಹುಟ್ಟುಹಬ್ಬದ ಶುಭಾಶಯ ಕೋರಿದ್ದಾರೆ. ನಮ್ಮ ಆಪತ್ ಬಾಂಧವ, ನನ್ನ ಪ್ರೀತಿಯ ಅಣ್ಣ, ಆತ್ಮೀಯ ಗೆಳೆಯ ಎಬಿ ಸರ್ ಅವರಿಗೆ ಹ್ಯಾಪಿ ಬರ್ತ್ಡೇ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡಿದ್ದಾರೆ. ಎಬಿಡಿ ಜೊತೆಗಿನ ಹಳೆ ಫೋಟೋ, ವಿಡಿಯೋಗಳನ್ನ ಹಂಚಿಕೊಂಡಿದ್ದಾರೆ. ವಿಶ್ವಕಪ್ ಸೂಪರ್ 8 ಹಂತಕ್ಕೆ ಜಿಂಬಾಬ್ವೆ ತಂಡ ಎಂಟ್ರಿ ಕೊಟ್ಟಿದೆ. ನಿನ್ನೆ ಶ್ರೀಲಂಕಾದ ಪಲ್ಲೆಕೆಲೆ ಕ್ರೀಡಾಂಗಣದಲ್ಲಿ ಜಿಂಬಾಬ್ವೆ ಹಾಗೂ ಐರ್ಲೆಂಡ್ ನಡುವೆ T20 ಪಂದ್ಯ ಇತ್ತು. ಆದರೆ ಮಳೆರಾಯನ ಅಬ್ಬರಕ್ಕೆ ಪಂದ್ಯ ರದ್ದಾಗಿತ್ತು. ಹೀಗಾಗಿ ಎರಡು ತಂಡಗಳಿಗೂ ಒಂದೊಂದು ಅಂಕ ನೀಡಲಾಗಿದೆ. ಪಂದ್ಯ ರದ್ದಾದ ಅಂಕದೊಂದಿಗೆ ಜಿಂಬಾಬ್ವೆ ಸೂಪರ್ 8ಗೆ ಎಂಟ್ರಿ ಕೊಟ್ಟಿದೆ. 2021ರ ವಿಶ್ವಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ ತಂಡ ಒಂದು ಪಂದ್ಯ ಬಾಕಿ ಇರುವಾಗಲೇ ಸೂಪರ್ 8ನಿಂದ ಹೊರಬಿದ್ದಿದೆ. ಆಸೀಸ್ 3 ಪಂದ್ಯಗಳಲ್ಲಿ ಒಂದನ್ನ ಮಾತ್ರ ಗೆದ್ದು 2 ಅಂಕ ಗಳಿಸಿದ್ರೆ, ಮುಂದೆ ಓಮನ್ ವಿರುದ್ಧ ಗೆದ್ರೂ 2 ಪಾಯಿಂಟ್ ಗಳಿಸಿ ತನ್ನ ಒಟ್ಟು ಅಂಕವನ್ನ 4ಕ್ಕೇರಿಸಿಕೊಳ್ಳಲಿದೆ. ಆದರೆ ಜಿಂಬಾಬ್ವೆ ಈಗಾಗಲೇ 5 ಅಂಕ ಪಡೆದಿದ್ದು ಆಸೀಸ್ನ ಅಧಿಕೃತವಾಗಿ ಹೊರಗಟ್ಟಿದೆ. 17 ವರ್ಷಗಳಲ್ಲಿ ಮೊದಲ ಬಾರಿಗೆ ಸೂಪರ್ 8 ಹಂತವನ್ನ ತಲುಪಲು ಕಾಂಗರೂಗಳು ವಿಫಲರಾಗಿದ್ದಾರೆ. ನಿರೀಕ್ಷೆಯಂತೆ ಕೆನಡಾದ ವಿರುದ್ಧದ ಪಂದ್ಯದಲ್ಲಿ 8 ವಿಕೆಟ್ಗಳಿಂದ ನ್ಯೂಜಿಲೆಂಡ್ ಗೆಲುವು ಸಾಧಿಸಿದೆ. ಈ ಮೂಲಕ ವಿಶ್ವಕಪ್ ಹಣಾಹಣಿಗೆ ಕಿವೀಸ್ ಎಂಟ್ರಿ ಕೊಟ್ಟಿದೆ. ಆದರೆ ಈ ಪಂದ್ಯದಲ್ಲಿ ಭಾರತದ ಮೂಲದ ಯುವರಾಜ್ ಸಾಮ್ರಾ ಕೆನಡಾದ ಪರ ಶತಕ ಸಿಡಿಸಿದ್ದಾರೆ. ಗ್ರೂಪ್ 1ರಲ್ಲಿ ಭಾರತ ತಂಡ ಈಗಾಗಲೇ ಸೂಪರ್ 8 ಹಂತ ತಲುಪಿದೆ. ಆದರೆ ತಲಾ 2 ಪಂದ್ಯ ಗೆದ್ದಿರೋ ಅಮೆರಿಕ ಹಾಗೂ ಪಾಕ್ ಮಧ್ಯೆ ಸ್ಪರ್ಧೆ ಏರ್ಪಟ್ಟಿದೆ. ಇವತ್ತು ನಮೀಬಿಯಾ ವಿರುದ್ಧ ನಡೆಯಲಿರೋ ಪಂದ್ಯದಲ್ಲಿ ಸೋತ್ರೆ ಪಾಕ್ ಮನೆ ಕಡೆ ಮುಖ ಮಾಡಲಿದೆ. ಒಂದ್ ವೇಳೆ ಗೆದ್ರೆ ಸೂಪರ್ 8ಗೆ ತಲುಪುವ ತಂಡವಾಗಲಿದೆ. ಬಹುಭಾಷಾ ನಟಿ ಮಾಧವಿ ತಮ್ಮ 30ನೇ ವರ್ಷದ ವಿವಾಹ ವಾರ್ಷಿಕೋತ್ಸವವನ್ನ ಅಮೆರಿಕದಲ್ಲಿ ಅದ್ದೂರಿಯಾಗಿ ಆಚರಿಸಿಕೊಂಡಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಫೋಟೋಗಳು ಹಾಗೂ ವಿಡಿಯೋ ಹಂಚಿಕೊಂಡಿದ್ದಾರೆ. ಮಾಧವಿ ರಾಲ್ಫ್ ದಂಪತಿ ಪರಸ್ಪರ ಉಂಗುರ ಬದಲಾಯಿಸಿದ್ದಾರೆ. ಮಕ್ಕಳಾದ ಟಿಫಾನಿ, ಪ್ರಿನ್ಸಿಲ್ಲಾ ಮತ್ತು ಎವೆಲಿನ್ ಸಹ ಇದರಲ್ಲಿ ಭಾಗಿಯಾಗಿದ್ರು. ಮಾಧವಿ ಕನ್ನಡ ಚಿತ್ರರಂಗದಲ್ಲಿ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ.